ಮುಕುಂದ ಮಾಧವ ಅಬ್ಬಾ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಬುದು ಬಲ ಓ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಬುದು ಓ ಜಗದೊಳಿದಕ್ಕೆ ಕಾಟಿ ಕಾಣೆನ ಬಲ 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 ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಂಚ ಕೆಂಪುಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಂಚ ಕೆಂಪುಗಳು ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು ರತ್ನದ ಕಳಸಗಳು ತಳ 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 ಹೊಳೆಯುವವ ಬಲೆ ಬಲೆ ಮಾಡುವ ರತ್ನದ ಕಳಸಗಳು ತಳ 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 ಹೊಳೆಯುವವು ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಓ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಬಲೆ 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 ಮಾಧವ ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ ಎತ್ತಲು ನೋಡುತ್ತಿರೆ ಒಂದಿನ ಪುತ್ತಳಿಗಳು ಎತ್ತಲು ನೋಡುತ್ತಿರೆ ಒಂದಿನ ಪುತ್ತಳಿಗಳು ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡೈ ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡೈ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಓ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಕಲಾಕೃತಿಗಳು ಎಂದು ಕಂಡರಿಯದ ದೃಶ್ಯಗಳಿಂದ ಅಲಂಕೃತಗೊಂಡು ರಂಗು ರಂಗಿನಿಂದ ಕಂಗೊಳಿಸುತ್ತಿರುವಲ್ಲ ಶ್ರೀರಂಗನ ಅರಮನೆ ಅಬ್ಬಾ ಯಾವ ಮಹಾಶಿಲ್ಪಿಯ ಕೈ ಚಾತುರ್ಯವಿರಬಹುದು ವರ್ಣಿಸಲು ಅಸದಳ ಈ ಭವನವನ್ನು ಕಂಡಾಕ್ಷಣ ಮೋಡಗಳೇ ಕರಗಿ ದಳೆಗೆ ಮರೆತರುವಂತೆ ವಾಸವಾಗುತ್ತಿರುವುದಲ್ಲ ನನ್ನ ಅಂತರಾತ್ಮದಲ್ಲಿ ಯಾವ ಶಿಲ್ಪಿಯ ಕೈ ಚಾತುರ್ಯವಿರಬಹುದು ಓಹೋ ಶಿಲಾಬಾಲಕಿ ಓಹೋ ಶಿಲಾಬಾಲಕಿಯರ ಎನ್ನ ನೋಡುತ್ತ ಮನವ ಕಾಡುವ ಸಪ್ತ ರೂಪ ಶಿಲೆಗಳ ಎನ್ನ ನೋಡುತ್ತ ಮನವ ಕಾಡುವ ಸಪ್ತ ರೂಪ ಶಿಲೆಗಳ ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕುವ ಮಣಿಯರ ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕುವ ಮಣಿಯರ ಕ್ರಿಸ್ತನ ರಸಿಕತನವನ್ನು ಹೋಲುತ್ತಿರುವವು ಶಿಲೆಗಳು ಕ್ರಿಸ್ತನ ರಸಿಕತನವನ್ನು ಹೋಲುತ್ತಿರುವವು ಶಿಲೆಗಳು ಮಾಯೆಯೋ ಮೋಹವೋ ಒಂದು ನಾ ಹರಿಯನ ಮಾಯೆಯೋ ಮೋಹವೋ ಒಂದು ನಾ
ಏನಿ ಶಿಲೆಗಳ ವೈಭವ ನೋಡಲಾನಂದವಾಗಿದೆ ಏನಿ ಶಿಲೆಗಳ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾನಂದವಾಗಿದೆ ಏನಿ ಶಿಲೆಗಳ ವೈಭವ ನೋಡಲಾನಂದವಾಗಿದೆ ಏನಿ ಶಿಲೆಗಳ ವೈಭವ 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 ಚಿತ್ರಶಿಲೆಗಳ ವೈಭವ ಶಿಲಾ ಬಾಲಕಿ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಪ್ಪಿಸುವಂತಿದೆ ಈ ಮೌನಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಆಹಾ ನಕ್ಷತ್ರಗಳಂತೆ ಹೊಳೆಯುವ ನಯನಗಳು ಸಂಪಿಗೆ ಎಸಳಿನಂತಹ ನಾಸಿಕ ಪೂರ್ಣ ಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಬಳ್ಳಿಯಂತೆ ಬೆಳಕುವ ಈ ನಡುವು ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ स्वागत स्वागत गुरुनंदना स्वागत स्वागत गुरुनंदना स्वागत भैया दुर्योधना सुस्वागत भैया दुर्योधना स्वागत स्वागत गुरुनंदना कुरुवंश कुल तिलक कौरवेश्वरा कुरुवंश कुल तिलक कौरवेश्वरा नवरत्न खचित सिंहासनाधीश्वरा कुरुवंश कुल तिलक कौरवेश्वरा नवरत्न खचित सिंहासनाधीश्वरा अखिल साम्राट चक्रेश्वरा अखिल साम्राट चक्रेश्वरा भले 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 नर्तकियरे अखिल साम्राट चक्रेश्वरा भले 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 नर्तकियरे अखिल साम्राट चक्रेश्वरा रण रंगदी धीरा प्रचंड कौरव रण रंगदी धीरा प्रचंड कौरव स्वागत स्वागत गुरुनंदना ಕರದೊಳು ಕದೆಯಂ ಪಿಡಿದಿಕ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಕರದೊಳು ಕದೆಯಂ ಪಿಡಿದಿಕ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ
ಉರಿಮೀಸೆಯ ದೊರೆ ಸೆವೆದಾದ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಇದೇನಾಶ್ಚರ್ಯ ಎಲ್ಲವೂ ನನಗೆ ಕನಸಿನಂತೆ ಭಾಸವಾಗುತ್ತಿರುವುದಿಲ್ಲ ಅಥವಾ ಶ್ರೀಕೃಷ್ಣನ ಮಾಯೆ ಏನಾದರೂ ಇರಬಹುದೇ? ನಿಜ ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಛಲದಂಕ ಮಲ್ಲ. ಅವನಾರು ಸ್ವಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರು ದಂಸ ದುರೀಣ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನ ಧನನೆಂಬ ಈ ದುರ್ಯೋಧನ ಕೌರವೇಶ್ವರನ ಭವನಕ್ಕಿಂತಲೂ ಮಾಧವನ ಭವನವು ರಮಣೀಯವೇ, ಅದ್ಭುತವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನೇ ಮೊದಲು ದ್ವಾರಕೆಗೆ ಬಂದಂತಾಯಿತು. ಇನ್ನ ನನ್ನ ಭಾಗ್ಯೋದಯವು ಹೇಗಿರುವುದು ನೋಡೋಣ. ಇದೇನಿದು? ಈ ಕೃಷ್ಣನ ಭವನದಲ್ಲಿ ಒಬ್ಬ ಸೇವಕನು ಸಹ. ಓ ಸಾತ್ಯಕಿ, ಕೃಷ್ಣನ ಪರಮಾಪ್ತ ಸಾತ್ಯಕಿ. ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನ ನಿದ್ರಿಸುತ್ತೇನೆ. ಏನು ಎಚ್ಚರಗಳು ತಮಗೆ ಅನುಚಿತವಾದ ಪೀಠದಲ್ಲೇ ಮಾಡಿಸಿ ಇನ್ನೂ ನಿದ್ರಿಸುತ್ತಿರುವನೆ. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಇವನ ನಿದ್ರೆ ಮುಗಿಯಲಿಲ್ಲವೇ? ಕೃಷ್ಣ, ಮಾಧವ, ಮುಕುಂದ, ವಸಂತ ಕುಸುಮಾಗಡಿತ ಕುಸುಮಾದರ ಸುಗಂಧ ಸುಪರಿಮಳವಿಂದ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ದ್ವಾರಕಾ ನಗರದ ಅರಸನಾದ ನಂದಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದನ್ನು ಕಂಡರೆ ಇದಕ್ಕೇನು ಬಲವಾದ ಕಾರಣವಿರಲೇಬೇಕು. ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ತಳೆದಂತೆ ತೋರುತ್ತಿರುವುದು ಇವನೆಂತಹ ನಿಶ್ಚಿತ ಪುರುಷನಯ್ಯ. ರಾಜ್ಯದ ಆಡಳಿತವನ್ನೆಲ್ಲ ಅಣ್ಣನಾದ ಬಲಭದ್ರನಿಗೆ ವಹಿಸಿ ತಾನು ಮಾತ್ರ ಈ ಸುಖತಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿರುವನು. ತನು ನೊಂದು ನಿದ್ರಿಸುತ್ತಿರುವೆಯಾ ಕೃಷ್ಣ? ನಿದ್ರಿಸು, ಚೆನ್ನಾಗಿ ನಿದ್ರಿಸು. ನೀನು ಎಚ್ಚರಗೊಳ್ಳುವವರೆಗೂ ಇಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ಯಕಿ, ನಿನ್ನಲ್ಲೊಂದು ಮಾತಿರುವುದು. ನಮಗೂ ಪಾಂಡವರಿಗೂ ಕಾಡ್ಗಿಚ್ಚಿನಂತೆ ಬೋರ್ಗರ್ವ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ಉತ್ತರ ಕೊಡಲು ಸಾಧ್ಯವಿಲ್ಲ. ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾತ್ವಿಕಿ? ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲೇ ಇರು. ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನನ್ನ ವಶವಾದಂತಲ್ಲವೇ? ಕೃಷ್ಣ, ನಿದ್ರಿಸಿ, ಚೆನ್ನಾಗಿ ನಿದ್ರಿಸಿ. ನೀನು ಎಚ್ಚರಗೊಳ್ಳುವವರೆಗೂ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಾಮ ಗುಪ್ತೇಶ್ವರನ ನಾ ಚಕ್ರೇಶ್ವರನ
ಭುವನ ಕೀರ್ತಿ ಕೀರ್ತಿ ದೀಪ ಭುವನ ದೇಕ ಜಯ ಪ್ರತಾಪ ಭುವನ ಕೀರ್ತಿ ಕೀರ್ತಿ ದೀಪ ಚಕ್ರೇಶ್ವರನ ತ್ರಿಭುವನದೊಳಗಿದಾಂತ ಅತಿಯುತ ಬಲಯುತ ಧೀಮಂತ ತ್ರಿಭುವನದೊಳಗಿದಾಂತ ಅತಿಯುತ ಬಲಯುತ ಧೀಮಂತ ಧೃತರಾಷ್ಟ್ರ ಗಾಂಧಾರ ಈರ್ವಾರ ಫಲದಿಂದ ಧೃತರಾಷ್ಟ್ರ ಗಾಂಧಾರ ಈರ್ವಾರ ಫಲದಿಂದ ಅತಿಯುತ ಬಲಯುತ ನೆನೆಸುತ್ತ ಮೆರವೆ ಅತಿಯುತ ಬಲಯುತ ನೆನೆಸುತ್ತ ಮೆರವೆ ನಾ ಚಕ್ರೇಶ್ವರನ ನಾ ಚಕ್ರೇಶ್ವರನ ನಾ ಚಕ್ರೇಶ್ವರನ ನಾನಾರು ಅರ್ಥ ಜನ ಪರಿಪಾಲಕ ಮಲ್ಲರ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲವಲ್ಲ ಸಲವಂಕ ಮಲ್ಲರಾದ ನಾನು ಈ ಗೋಪಾಲಕನ ಪದತಳದಲ್ಲಿ ಕುಳಿತಳು ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ಸದಾ ವಾಸುದೇವಂ ಸದಾ ನಿರ್ನಾಭಯೋ ದೀನಬಂಧು ನಿಗಮಾಗಮಸಿ ದೀನಬಂಧು ನಿಗಮಾಗಮಸಿ ಅಗಣಿತ ಗುಣಗಳ ಹರಿಕುಲ ಮದನ ಅಗಣಿತ ಗುಣಗಳ ಹರಿಕುಲ ಮದನ ಜಗದ ವ್ಯಾಪಕ ಜಗದಾಪಕ ಜಗದ ಜೀವಾತ್ಮಕ ಜಗದಾಪಕ ಜಗದ ಜೀವಾತ್ಮಕ ಜಗದಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಹವಯ ಪ್ರದಾತ ನಂಬಿದ ಭಕ್ತರ ಹವಯ ಪ್ರದಾತ ಸಿಂಧು ಶಯನಗರ ಬಿಂದಾನಯನ ಸಿಂಧು ಶಯನಗರ ಬಿಂದಾನಯನ ಸದಾ ನಿನ್ನ ಹವಯೋ ವಾಸುದೇವಂ ಸದಾ ನಿನ್ನ ಹವಯೋ ಸದಾ ನಿನ್ನ ಹವಯೋ ಸದಾ ನಿನ್ನ ಹವಯೋ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕ್ಕನು ನಿನ್ನೆಲ್ಲೇ ನಿನ್ನ ಪ್ರಾಣಸಕ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಸಾರ್ಥಕಿ ಏಕೆ ಏನಾಯಿತು ನನಗೆ ಅದನ್ನು ಹೇಳಲು ಸಾಧ್ಯವಿಲ್ಲ ನೀನೇ ನೋಡು ಓಹೋ ಹಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಅರ್ಜುನ ನಿನ್ನ ಆಲ್ಲಾಸವೃತ್ತಿಯಿಂದ ಇಂದು ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಅಂತ ವಿಡಂಬನೆಯ ಪಾರ್ಥ ಸಾರ್ಥಕ ವಿಡಂಬನೆ ಇದು ವಿಡಂಬನೆಯಲ್ಲ ಪಾಂಡವರ ದುರ್ದೈವ ಫಲ ಅದಕ್ಕೆ ನಾವು ಮೃಗುದಾಗಬೇಕೆ ಕೌರವರು ನಮ್ಮ ಆತ್ಮೀಯರಲ್ಲವೇ ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷವೇ ಯುಧಿಷ್ಠಿರನು ತನ್ನ 4 ಸಹೋದರರು ಚಿರದಿನದ ಸಲುವಾಗಿ ಪುನಃ ಪಾಂಚಾಲಿಯ ಸಂಗಡ ವನವಾಸಕ್ಕೆ ತೆರಳುವರು ಅರ್ಜುನ
ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ದ್ವಾರಕೆ ಹೊರಟಿದ್ದು. ಆದರೆ ನನ್ನ ಸುದೈವ ಫಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲ ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದಿರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರಕುವುದು. ಸುಯೋಧನ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದನಲ್ಲದೆ ಮತ್ತೆ ಬೇರೆಯಲ್ಲ. ನೀನು ಯಾವ ಇಚ್ಛೆಯಿಂದಾದರೂ ಬಾ ಅರ್ಜುನ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು ಅರ್ಜುನ, ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ. ನಾನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಹಸ್ತಿನಾವತಿಯ ಮಣಿಮುಕುಟವನ್ನು ಧರಿಸಬೇಕೆಂಬ ತುಚ್ಚು ಆಕಾಂಕ್ಷೆಯು ನಿನ್ನನ್ನು ಅಲ್ಲಿಂದ ಇಲ್ಲಿಯವರೆಗೂ ಸೆಳೆದು ತಂದಿದೆ. ವೃಥಾ ದಣಿದು ಬಂದಿರುವೆ ಪಾರ್ಥ. ನೋಡಲೇಬೇಕು ನಿನ್ನ ಚತುರತೆಯನ್ನು. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಒಲಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿರುವುದು. ಶಬರಿಗ ಭಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂದ ಜಾಗೃತನಾಗು, ಶೀಘ್ರದಿಂದ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಪವ ಬಂಧನ, ನೀಗಿಸೋ ಲೋಕದ ಪವ ಬಂಧನ. ಓ ಸಿಂಧು ಶಯನ ಹಗಗಳನ್ನು ದಾಟಿಸದೆ ರೋಗ ಮಿತ್ರ ಜಾಗೃತನಾಗೋ ಪರಮಾತ್ಮ. ಹಗಗಳನ್ನು ದಾಟಿಸದೆ ರೋಗ ಮಿತ್ರ ಜಾಗೃತನಾಗೋ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಪವ ಬಂಧನ, ನೀಗಿಸೋ ಲೋಕದ ಪವ ಬಂಧನ. ವಾಸುದೇವ, ಯುಗ ಯುಗದ ನೀನೋ, ನಗು ನಗುತ್ತಲಿ ಜಗವ ಬೆಳಗಿದೆ. ಯುಗ ಯುಗದ ನೀನೋ, ನಗು ನಗುತ್ತಲಿ ಜಗವ ಬೆಳಗಿದೆ. ಭೃಗು ಮುನಿದ ಪದ ಹತ್ತಿಯ ಕೈಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದ ಪದ ಹತ್ತಿಯ ಕೈಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಪವ ಬಂಧನ.
ಪರಮಾತ್ಮ ಪಾಂಡವರ ರಾಜ್ಯವರೇಣ್ಯ ಕಮಾಂಡದಲ್ಲೋ ನಿನ್ನ ಶರಣ್ಯ ಪಾಂಡವರ ರಾಜ್ಯವರೇಣ್ಯ ಬ್ರಹ್ಮಾಂಡದಲ್ಲೋ ನಿನ್ನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರೆಯಲು ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರೆಯಲು ತ್ವರಿತದಿ ಬಂದು ಕಾಯ್ದನಿ ನಂದು ಎಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದನಿ ನಂದು ಎಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನಿಜಿತೋ ಲೋಕದ ಪವ ಬಂಧನ ನಿಜಿತೋ ಲೋಕದ ಪವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಯಾರು? ಪರಮಾತ್ಮ ಪಾರ್ಥ ಬಂದು ಎಷ್ಟು ಹೊತ್ತಾಯಿತು? ಪಟಿ ಛೇ ಛೇ, ಈ ಚರಣದಳಿಯಲ್ಲಿ ವಂಚಕ. ಕುಳಿತು ಪಾರ್ಥ, ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಯೋಗ್ಯವಾದ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಓ ಭಾವ ಕೌರವೇಶ್ವರ, ಗುರುಚಕ್ರೇಶ್ವರ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲ್ವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಚಕ್ರವರ್ತಿಗಳಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಚಿಂತೆ ಇಲ್ಲ ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ಪಾರ್ಥನ ಬಂದು ಮಾಧವ, ಗೋವಿಂದ, ಗೋಪಾಲ ಎಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವುಗಳು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಕೃಷ್ಣ, ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ವಿಶ್ವಕೋಟಿ ದಾನವ ದಂಶದ ನಂತರ ನಿನ್ನ ಸುದರ್ಶನ ಚಕ್ರಕ್ಕೊಂದು ಮತ್ತೊಂದು ಸದಾವಕಾಶ. ಕಾಡ್ಗಿಚ್ಚಿನಂತೆ ಬೋರ್ಗರೆದು ಬರುತ್ತಿದೆ ಕುರುಪಾಂಡವರ ಭೀಕರ ಸಂಗ್ರಾಮ. ಅದರಲ್ಲಿ ನೀನು ಕೃಷ್ಣ, ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಕೇಳಲು ಬಂದಿರುವೆ. ಇದಕ್ಕೆ ಏನು ಹೇಳುವೆ? ಏನು? ಕುರುಪಾಂಡವರಿಗೆ ಭೀಕರ ಸಂಗ್ರಾಮವೇ? ಹೌದು ಅರ್ಜುನ, ಪರಮಾತ್ಮ ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರೋ ಮಾತುಗಳನ್ನು? ಹೌದು ಪರಮಾತ್ಮ. ಹಾಗಾದರೆ ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು? ಹೌದು ಪರಮಾತ್ಮ. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ ಕಾರಣದಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ನೋಡಲು ಕೃಷ್ಣ, ನೀನು ನಮ್ಮೀರ್ವರಿಗೂ ಸಮಾನವಾದ ಬಂಧು ಅಲ್ಲದೆ ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಹಾಗಾಗಿ ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನೀನು ಆ ಧರ್ಮವನ್ನು ಪಾಲಿಸಿದಂತಲ್ಲವೇ? ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡನು. ಎಲ್ಲ ಕಪಟ. ಪಾರ್ಥನು ವಯಸ್ಸಿನಲ್ಲಿ ನಿನಗಿಂತ
ನನಗಿಂತಲೂ ಆದರೂ ಚಿಕ್ಕವನಲ್ಲವೇ ಭಾವ? ಇದ್ದರೂ ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಕೃಷ್ಣ ಭಾವ, ಹಾ ನಿಮ್ಮಿಬ್ಬರಿಗೂ ಸಹಾಯ ಮಾಡ. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನು ಕೃಷ್ಣ ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗಾತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭಾವ ಕೃಷ್ಣ ಪರಮಾತ್ಮ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈಗ ಸಮರ ಸಾಗಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿ. ನನಗೆ ಕೃಷ್ಣ ನನಗೆ ಭಾವ ಸದಯರಡನೆ ದ್ರೋಹ ಬೆಸಗಿ ಭರತ ಭೂಮಿ ಆಳ ಬಯಸಿ ಸದಯರೊಡನೆ ದ್ರೋಹ ಬೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಾಂಧವರ ಕರಿಂದ ಬಾಂಧವರಾಟದಿಂದ ಮರಣ ಹೋಮ ಮಾಡಬೇಡ, ಶಾಂತನಾಗಿ ದುಡುಕಬೇಡ. ಕೃಷ್ಣ ಮರಣ ಹೋಮ ಮಾಡಬೇಡ, ಶಾಂತನಾಗಿ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಗಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಭಾವ, ಕೇವಲ ನೆಲದ ಹಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ಪಾಂಡವರಾದರೂ ನಿನ್ನ ಸಹೋದರರಲ್ಲವೇ? ನಿಮ್ಮಲ್ಲಿ ವೈರತ್ವವೇಕೆ? ಯುದ್ಧವು ಅನರ್ಥಕಾರಿ. ಭಾವ, ನನ್ನ ಮಾತನ್ನು ಕೇಳು. ಕೃಷ್ಣ, ದಾಯಾದಿಗಳ ಪಂಥೆ ಇತ್ಯರ್ಥವಾಗಬೇಕಾದರೆ ಅದು ರಣಾಂಗಣದಲ್ಲಿಯೇ ಹೊರತು ಇಂತಹ ಶಾಂತಿ ಸಂಧಾನದಿಲ್ಲ ಹೊರತಲ್ಲ. ಕೃಷ್ಣ, ಏಳು ಸಹಾಯ ಮಾಡುವೆ ಇಲ್ಲವೋ ಏಳು ಬಿಡು. ಹಾಗಾದರೆ ನೀನು ಮೊದಲೇ ನಿಶ್ಚಯಿಸಿಕೊಂಡು ಬಂದಂತೆ ತೋರುತ್ತಿರುವುದು ಭಾವ. ಹೌದು ಕೃಷ್ಣ, ಇದರ ಮೇಲೆ ನಿನ್ನ ಇಚ್ಛೆ ಭಾವ. ಆಗ ಹೀಗೆ ಕೇಳಿರಿ,
ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವರ 11 ಶ್ರೇಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಹಾಗಾದರೆ ಇವೆರಡರಲ್ಲಿ ನನಗೆ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾಸ್ತು. ಯುದ್ಧದಲ್ಲಿ ನಿರಸ್ತ್ರ, ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ, ದರ್ಪ ತೋರುವಂತಿಲ್ಲ. ಇವನ ಸಹಾಯ ನನಗೆ ಬೇಕಿಲ್ಲ. ಕೃಷ್ಣ, ಭಾವ, ಪಾಂಡವರೆಂದರೆ ನಿನಗೆ ಬಲು ಮಮತೆ ಇಲ್ಲವೇ? ಅಲ್ಲವೇ? ಹಾಗಾದರೆ ಅವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಮಧ್ಯಾಹ್ನ ಬಲವುಳ್ಳ ಗುರು ಬಲರಾಮ ಸಹಿತ ನಿನ್ನ ಯಾದವ ಶ್ರೇಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಆಜ್ಞಾಪಡಿಸು ನಡೆ. ಭಲೇ ಭಾವ, ಭಲೇ. ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ನೀನು ಮೆಚ್ಚಿಕೊಂಡಿರುವೆ. ನಡೆ ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಭಾವ. ನಿನ್ನ ಮನೋರಥವು ಫಲಿಸುತ್ತಾನೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನರಿಯದವನೆಂದು ಭಾವಿಸಿದೆಯಾ? ಬಳಿರೇ, ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ, ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ, ಮೃತ್ಯು ತಾಂಡವ ಪ್ರಳಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳ್ಳಿ ಆಯುಧವನ್ನು ಧರಿಸದಿರೇ, ರಣದೋಳ್ಳಿ ಆಯುಧವನ್ನು ಧರಿಸದಿರೇ, ಏಡಿ ಪಾಂಡವರದೆಂತು ಪಾಲಿಪೆಯೋ? ನೋಡುವೆ ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವುಗಳು ನಿನ್ನೊಡನೆ ಬರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಮುಂದಿನ ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಪ್ರಶ್ನಾದಿಯೇ, ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆ ಎಂದಾದರೂ ಮರೆಯುವುದುಂಟೆ? ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಿರುವನು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ನಡೆ ಭಾವ, ನಡೆ ಭಾವ. ಒಳ ಸಂಚು ಫಲಿಸಿತೆಂದು ಹಿಗ್ಗಿ ಹಿಗ್ಗಿ ಮೆರೆಯಬೇಡವೋ ಮಾಧವ. ಮುಂದೆ ಸಂಧಿಸೋಣ ರಣಾಂಗಣದಲ್ಲಿ. ಆಗ ತಿಳಿಯುವೆ ಈ ಕೌರವೇಶ್ವರನ ಬಲಾಬಲಗಳನ್ನು. ಮುಂದೆ ನಿನಗೆ ತಿಳಿಯುವುದು. ನಡೆ ಭಾವ, ನಡೆ. ಕೃಷ್ಣ, ಮೊದಲು ನೀನು ನಡೆ. ನಡೆ ಭಾವ, ನಡೆ. ಮೊದಲು ನೀನು ನಡೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವು ಆದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಾರ್ಥಕವಾಯಿತು. ಜಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿಂದ ಜಯ, ಹರಡಿದ ಕಾಂತಿಯು ಕರುಣದಿಂದ ಜಯ,
ಸಾರ್ಥಕವಾಯಿತು ಎನ್ನ ಮನೋರಥ ಸಾರ್ಥಕವಾಯಿತು ಎನ್ನ ಮನೋರಥ ಅಭಯವನೇರಿದ ಯದುಪತಿ ಅಭಯವನೇರಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಇಂದಮ ಪಾಲಿಪ ದೇವನೆನಿಸಿದ ಇಂದಮ ಪಾಲಿಪ ದೇವನೆನಿಸಿದ ಧನ್ಯತೆಯಾಂದವು ಪುಣ್ಯೋದಯದಿ ಕೃಷ್ಣ ಧನ್ಯತೆಯಾಂದವು ಪುಣ್ಯೋದಯದಿ ಧನ್ಯತೆಯಾಂದವು ಪುಣ್ಯೋದಯದಿ ರಾಧಾ ರಮಣ ಕೈವಸನ ರಾಧಾ ರಮಣ ಕೈವಸನ ಅಭಯವನೇರಿದ ಯದುಪತಿ ಅಭಯವನೇರಿದ ಅಭಯವನೇರಿದ ಯದುಪತಿ ಅಭಯವನೇರಿದ ಯದುಪತಿ ಅರ್ಜುನ ಅರ್ಜುನ ಪರಮಾತ್ಮ ಅರ್ಜುನ ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ವರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಧವಂತರಾಗಿ ಮೆರೆಯುತ್ತಿರುವ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸದೆ ನನ್ನನ್ನೇಕಯ್ಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ಪರಮಾತ್ಮ ಪಾರ್ಥ, ನರರಿಯಾದ ನೀನು ಪಾರ್ಥ, ನಿನ್ನ ಸಹೋದರರು ನಿನ್ನನ್ನು ದ್ವಾರಿಗೆ ಕಳಿಸಿದ್ದು ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ ಪಾರ್ಥ? ಪರಮಾತ್ಮ, ನರರಿಯಾದ ನೀನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದೆಯಾ ದೇವ? ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಪರಮಾತ್ಮ, ಪಾರ್ಥ, ಧನ್ಯನ ಧನ್ಯ ಹರಿಯ ಧನ್ಯನ ಧನ್ಯ ಪರಮಾತ್ಮ, ಧನ್ಯನ ಧನ್ಯ ಹರಿಯ ಧನ್ಯನ ಧನ್ಯ ಮಾನ್ಯನ ಧನ್ಯ ತಮ್ಮ ತವ ಕರುಣೆಯ ಬಲದಿ. ಪರಮಾತ್ಮ, ಪಾರ್ಥ,
ಪಾರ್ಥ ಮಾಧವನೆ ನೀರಮಗೊಲಿನು ಸಾರಥಿಯ ಭಾರವ ವಹಿಸಿದಯ ಧನ್ಯನಾದನ ಹರಿಯ ಧನ್ಯನಾದನ 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 ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು. ಮುಂದಿನ ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗಿ, ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥಾಶುಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತೆಯ ವಕ್ಷದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ, ಪಾರ್ಥ ವಿಜಯ ನಾನರಿಯನೆ ನಿನ ಶೌರ್ಯ ವಿಜಯ ನಾನರಿಯನೆ ನಿನ ಎನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ಪಾರ್ಥ ಎನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ಎನ್ನೊಳಿಹ ವಾತ್ಸಲ್ಯದಿ ಪರಿ ನುಡಿದ ನುಡಿಯ ಹರಿಯನೇ ನಿನ್ನ ವೀರ ಪ್ರಭಾವವನು ನಾ ಪಾರ್ಥ ಹರಿಯನೇ ನಿನ್ನ ವೀರ ಪ್ರಭಾವವನು ನಾ ಸಾಧಿಸು ಸಾಮರ್ಥ್ಯದಿ ಸಮರವಾ ಪಾರ್ಥ ಪಾರ್ಥ ಪರಮಾತ್ಮ, ದೇವರು ದೇವರು ಎಂದು ನನ್ನ ಇಷ್ಟೊಂದು ಹೊಗಳುತ್ತಿರುವೆಲ್ಲ, ಪರಮಾತ್ಮ, ಅಂತಹ ದೈವತ್ವದ ಗುಣಗಳು ನನ್ನಲ್ಲೇನಿರುವುದು ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲಬೇಕೆ ದೇವ. ಮಾಧವನಿನ್ನಯ ದಯದಿ ಮಾಧವನಿನ್ನಯ ದಯದಿ ಪಂಡುಗನ ಜಯವ ಭಯವಿಲ್ಲದೆ ಜಗದಿ ಪಂಡುಗನ ಜಯವ ಭಯವಿಲ್ಲದೆ ಜಗದಿ ಮುರಗರಿ ನಿನ್ನಯ ಪರುಣಯ ಬಲದಿ. ಮುರಕರಿ ನಿನ್ನಯ ಪರುಣಯ ಬಲದಿ ಮಾಧವ ನಿನ್ನಯ ದಯದಿ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಕರದೊಳು ಕಾಂತಿಯ ಬಿಜೆಯೋಳುಳದೆ ಅರ್ಥ ಕರಗಳು ಕಾಂಡಿವ ಬಿಜೆಯೋಳುಳದೆ ಎದೆಗೆಡದಿರು ಜೋಯೆ ಕಡುದಿರಲಿ ಅರ್ಥ ಪರಮಾತ್ಮ, ಎದೆಗೆಡದಿರು ಜೋಯೆ ಕಡುದಿರಲಿ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ.
ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದೆಲೆ ಪಾರೆವೆ ಪಾರ್ಥ ಅನವರತವು ನಿನ್ನ ಬಿಡದೆಲೆ ಪಾರೆವೆ ಮನಧನು ಮಾನವ ವಾರ್ತಾ ಫಲ್ಗುಣ ವಿಜಯ ವಾರ್ತಾ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಅರ್ಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಆದಿಸು ಕಾರ್ಯ ಭಯವೇ ತಗೆಯಿನೋ ಸಾಧಿಸು ಕಾರ್ಯವ ಭಯವೇ ತಗೆಯಿನೋ ಸಾಧಿಸು ಕಾರ್ಯ ಭಯವೇ ತಗೆಯಿನೋ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ 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 ಪಾರ್ಥ ಪಾರ್ಥ ಅಂತೂ ನಿನ್ನಯ ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ರಥದ ಸಾರಥಿಯನ್ನಾಗಿ ಮಾಡಿಕೊಂಡೇಲ್ಲ ಪಾರ್ಥ ಭಕ್ತರ ಇಚ್ಛೆಯನ್ನು ಈಡೇರಿಸಿರುವುದೇ ನನ್ನ ಕರ್ತವ್ಯ ನೀನು ನಡೆ ಪಾರ್ಥ ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮಜ ಭೀಮಾದಿಗಳಿಗಲ್ಲದೆ ದ್ರೌಪದಿಗೂ ತಿಳಿಸು ಪರಮಾತ್ಮ ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ ಪಾರ್ಥ ಪಾರ್ಥ ಬಂದು ಬೆಳೆಸಿದ ಪರಮಾತ್ಮನು ನೀನೇ.
ಗಾನಕ್ಕೆ ಮುರಳಿಯ ಗಾನಕ್ಕೆ ಮನಸ್ಸು ಮನದಲ್ಲಿ ಆಸೆಯ ತಂದೆಯ ಮುರದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸ್ಸು ಬಳಿಗೆ ಓಡೋಡಿ ನೀ ಬಂದೆ ನನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನಯ ಅನುರಾಗ ಹಲೆ ಹಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋದೆ ನನ್ನಯ ಅನುರಾಗ ಹಲೆ ಹಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋದೆ ನಿನ್ನೆ ಸತಿಯು ಪರಿಪೂರ್ಣಳಾದೆ ಸತಿಯು ಪರಿಪೂರ್ಣಳಾದೆ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ
ಆ ಸ್ವಾಮಿ, ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಲ್ಲ ಪ್ರಿಯತಮೆ, ಯುದ್ಧವು ಅವಶ್ಯಕ ರುಕ್ಮಿಣಿ. ಆದರೆ ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿಯೇ ಇದುವರೆಗೂ ನಡೆಯದಂತಹ ಚಿತ್ಯ ಅಂತ್ಯಾಕಾಂಡ. ಒಂದು ಕಡೆ ಪಾಂಡವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ. ಪವನಾತ್ಮ ಭಕ್ತ ದೀನ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾಡುವೆ ಕಾಂತೆ, ಧನ್ಯ ಮಾಡುವೆ ಕಾಂತೆ, ಧನ್ಯ ಮಾಡುವೆ ಕಾಂತೆ, ಧನ್ಯ ಮಾಡುವೆ. ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ. ಕಾಂತೆ ಪ್ರೇಮ ಪೂಜಿತೆ, ಕಾಂತೆ ಪ್ರೇಮ ಪೂಜಿತೆ. ಕಾಂತೆ ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ಪ್ರಭು, ಈ ಮಾನವನ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಅತಿಕ್ರಮಣದಿಂದ ಧರ್ಮವು ರೂಪುಗೆಡದ ಹಾಗೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದೇವಾ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಅದರ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿರುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷಿತವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು
ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯದ ಬೀಜವನ್ನು ಉಂಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಾದಿಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವೂ ಇಲ್ಲ ರುಕ್ಮಿಣಿ. ಆರ್ಯಾವರದಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನಸುರಿಯಿಂದ ಪ್ರವರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಹಂಕರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಶ್ರಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಅಂತಹ ಧರ್ಮವು ಸ್ಥಾಪನೆ ಆಗುವುದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಸ್ವಾಮಿ, ಈ ಘೋರ ಹತ್ಯೆ ಕಂಡ ನಿಲ್ಲಲಿ. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಪ್ರೇಯಸಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಆಹಾ, ವಿಫಲವಾಗುವುದಿಲ್ಲ, ಸಫಲವಾಗುವುದು. ಪ್ರಯತ್ನಿಸಿ. ಕುಸುಮನ ಎನ್ನಲಿ ಕುಸುಮನ ಎನ್ನಲಿ ಕುಸುಮನ ಎನ್ನಲಿ ಕುಸುಮನ ಎನ್ನಲಿ ನಗೆಯ ಮನಕಾನಂದದ ನಗೆಯ ಮನಕಾನಂದದ ದಾಸಪಾಲ ಶೇಷ ಶೇಷಿ ನಿನ್ನ ನಿರ್ಮಲ ಭಾವಿ ಧರ್ಮದ ಮೂಲ ದಾಸಪಾಲ ಶೇಷ ಶೇಷಿ ನಿನ್ನ ನಿರ್ಮಲ ಭಾವಿ ಧರ್ಮದ ಮೂಲ ಕುಸುಮನ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದಂತಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದಂತಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಕೂರ್ಮವತಾರಿ ಮರ್ಮ ತಿಳಿದು ಬಾಳ್ವೆ ನಾನೇ ಧನ್ಯ. ಕೂರ್ಮವತಾರಿ ಮರ್ಮವ ತಿಳಿದು ಬಾಳ್ವೆ ನಾನೇ ಧನ್ಯ. ಶ್ಯಾಮಲ ವರ್ಣನೆ ನಿಮ್ಮ ಶ್ಯಾಮಲ ವರ್ಣನೆ ನಿನ್ನ ನಿರ್ಮಲ ಭಾವದ ಪ್ರೇಮ ಪ್ರಸಾದ ನಿರ್ಮಲ ಭಾವದ ಪ್ರೇಮ ಪ್ರಸಾದ ವಾಮಂತ್ರದಲ್ಲಿ ಸ್ವಾಮಿ ವಸುಂಧೆಯನ್ನು
ಹಾಸದಿಂದೆನ್ನ ಬರೆಸಿ ಮನ ಮಂದಿರದೊಳು ನೆಲೆಸಿ ಆ ಆ ಮನ ಮಂದಿರದೊಳು ನೆಲಸಿ ಪ್ರಣಯಾನಂದದ ತಣಿರಸ ಬೀರುವ ಪ್ರಣಯಾನಂದದ ತಣಿರಸ ಬೀರುವ ಚೆಲುವಿನ ತಾರೆಯ ಬಲವನ್ನು ತೋರುವೆ ನೀಲಾಂಬರಿ ಚೆಲುವಿನ ತಾರೆಯ ಬಲವನ್ನು ತೋರುವೆ ನೀಲಾಂಬರಿ ಚೆಲುವಿನ ತಾರೆಯ ಬಲವನ್ನು ತೋರುವೆ ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ರುಕ್ಮಿಣಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕತ್ರಿ ಕಮಲಮುಖಿಯೇ ಸುಂದರಿಯೇ ಆನಂದದಂಡಿಯೇ ಸಿಂಧು ತಿಲಕತ್ರಿ ಕಮಲಮುಖಿಯೇ ಸುಂದರಿಯೇ ಆನಂದದಂಡಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಹರಿಯೇ ನಯನ